ಬಡವ್ರ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅಥವಾ ಭಿಕ್ಷುಕರ ಕ್ಯಾರೆಕ್ಟರ್ ಮಾಡ್ತಿದ್ದೆ. ದಟ್ ಡಸಂಟ್ ಮೀನ್ ಇನ್ ರಿಯಲ್ ಲೈಫ್ ಆಲ್ಸೋ ಐ ಶುಡ್ ಬಿ ಲೈಕ್ ದಟ್. ನನಗೆ ಆ್ಯಕ್ಟರ್ ಆಗೋದಕ್ಕೆ ಆಗಲಿ ಈ ಇಂಡಸ್ಟ್ರಿಗೆ ಬರೋದಕ್ಕಾಗಲಿ ಕಷ್ಟ ಆಗಿಲ್ಲ. ಈ ಕಾಂಟ್ರವರ್ಸಿಸ್ನ ಅಕ್ಸೆಪ್ಟ್ ಮಾಡೋದಿದೆಯಲ್ಲ ಇದು ಕಷ್ಟ ಆಗ್ತದೆ. ಅವ್ರಿಗೆ ಹೆಂಗೆ ಅಂದರೆ ನಾನು ಇಷ್ಟು ದೊಡ್ಡವಳಾಗಿ ಇಷ್ಟೆಲ್ಲ ಶೋಸ್ ಮಾಡಿದ್ರು ಕೂಡ ಕಾರ್ ತಗೊಳ್ಳಂಗಿಲ್ಲ, ನಂಗೆ ಆ ಸ್ವಾತಂತ್ರ್ಯ ಇಲ್ಲ, ಒಂದು ಮನೆ ತೊಗೊಳಂಗಿಲ್ಲ. ದಿ ಕಮೆಂಟ್ ಲೈಕ್ ಅದು ಹೆಂಗೆ ಬಂತು ಅಂತ ಕೇಳ್ತಾರೆ. ಕಮ್ ಆನ್, ನೋ ಬೈ ಮೀ ಮೈ ಸೆಲ್ಫ್ ಅಷ್ಟೇ. ಬಿಕಾಸ್ ಆಚೆ ಹಾಕಿದ್ದಾರೆ ಅಂತ ಮನೇಲಿ ಹೆಂಗೆ ಹೇಳಿ, ರಜಾ ಕೊಟ್ಟಿದ್ದಾರೆ ಅಂದರೆ. ಸೋಷಿಯಲ್ ಮೀಡಿಯಾ ಅನ್ನೋ ದುನಿಯಾದಲ್ಲಿ ಯಾರು ಯಾವಾಗ ಸೂಪರ್ ಸ್ಟಾರ್ ಬೇಕಾದರೂ ಆಗ್ಬೋದು, ವಿಲನ್ ಬೇಕಾದರೂ ಆಗ್ಬೋದು, ಕಾಂಟ್ರವರ್ಸಿ ಕಿಂಗ್ ಕೂಡ ಆಗ್ಬೋದು. ಒಮ್ಮೆ ಸೆಲೆಬ್ರಿಟಿಗಳನ್ನು ಎತ್ತಿ ಮೇಲಕ್ಕೆ ಏರಿಸಿದ್ರೆ ಇನ್ನೊಮ್ಮೆ ಅವರನ್ನು ಅದೇ ರೀತಿ ನೆಗೆಟಿವ್ ಕಮೆಂಟ್ಗಳ ಮೂಲಕ ಪಾತಾಳಕ್ಕೆ ಇಳಿಸುತ್ತಾರೆ ನೆಟ್ಟಿಗರು. ಯಾವುದೇ ಒಂದು ವಿಡಿಯೋವನ್ನು ಸೆಲೆಬ್ರಿಟಿಗಳು ಅಥವಾ ಫೋಟೋಗಳನ್ನು ಅಥವಾ ಇನ್ಯಾವುದೋ ಪೋಸ್ಟನ್ನು ಹಾಕಿದ್ರೆ ಸಾಕು, ಎಷ್ಟು ಮಟ್ಟಿಗೆ ಪಾಸಿಟಿವ್ ಕಮೆಂಟ್ಗಳು ಬರುತ್ತೋ ಅದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಕಮೆಂಟ್ಗಳೇ ಬರೋದು ಸಹಜ. ಬಹುತೇಕ ಸೆಲೆಬ್ರಿಟಿಗಳು ಈ ರೀತಿಯ ಕಮೆಂಟ್ಗಳನ್ನು ಇಗ್ನೋರ್ ಮಾಡಿದ್ರೆ, ಇನ್ನು ಕೆಲವೊಂದು ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೋತಾರೆ. ಕೆಲವೊಂದು ಕಮೆಂಟ್ಗಳು ಅಷ್ಟು ನೋವನ್ನು ಕೂಡ ಉಂಟು ಮಾಡುತ್ತೆ. ಈ ರೀತಿಯ ಕಮೆಂಟ್ಗಳು ಯಾವ ರೀತಿ ನಮಗೆ ನೋವನ್ನು ಕೊಡುತ್ತೆ, ಯಾವ ರೀತಿ ಅಂತಹ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತೇವೆ, ಮಾನಸಿಕ ಆಘಾತಕ್ಕೆ ಒಳಗಾಗ್ತೀವಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಹಾಭಾರತ ಖ್ಯಾತಿಯ ನಟಿ ಸುಷ್ಮಿತಾ ಜಗಪ್ಪ ಅವರು ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳಿಂದ ಯಾವ ರೀತಿ ನೋವಾಗುತ್ತೆ ಅನ್ನೋ ಬಗ್ಗೆ ರ್ಯಾಪಿಡ್ ರಶ್ಮಿ ಅವರಿಗೆ ನೀಡಿದಂಥ ಯೂಟ್ಯೂಬ್ ಸಂದರ್ಶನದಲ್ಲಿ ಸುಷ್ಮಿತಾ ಅವರು ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ರೀತಿಯೇ ಒಂಥರ ಇರುತ್ತೆ. ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯರು ಯಾವುದಾದ್ರೂ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ ಸಂದರ್ಭದಲ್ಲಿ ತಮ್ಮ ಖುಷಿಯ ಸಂದರ್ಭಗಳನ್ನು ಹಂಚಿಕೊಂಡಂಥ ಸಂದರ್ಭ ಇರ್ಬೋದು, ಅಥವಾ ಏನಾದರೂ ಒಂದು ಹೊಸ ಕಾರೋ ಮನೆನೋ ಇನ್ನೇನೋ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಪೋಸ್ಟ್ ಹಾಕಿದ್ರೆ ಮುಗೀತು, ಅನೇಕರು ನಮ್ಮನ್ನು ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟ ಕಮೆಂಟ್ಗಳನ್ನು ಹಾಕ್ತಾರೆ. ಆಕೆಗೆಲ್ಲಿಂದ ಬಂತು ಕಾರು, ಆಕೆಗೆಲ್ಲಿಂದ ಬಂತು ಮನೆ, ಆಕೆಗೆಲ್ಲಿಂದ ಅಷ್ಟು ದುಡ್ಡು, ಹೀಗೆಲ್ಲ ಪ್ರಶ್ನೆಗಳನ್ನು ಹಾಕ್ತಾರೆ. ಇದು ಎಷ್ಟರ ಮಟ್ಟಿಗೆ ನೋವನ್ನು ಉಂಟು ಮಾಡುತ್ತೆ ಅನ್ನೋ ಬಗ್ಗೆ ಸುಷ್ಮಿತಾ ಮಾತನಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, 8 ವರ್ಷಗಳ ಕಾಲ ಪ್ರೀತಿಸಿ ಜಗಪ್ಪ ಅವರನ್ನು ಸುಷ್ಮಿತಾ ಮದುವೆ ಆಗ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ, ಸೀರಿಯಲ್ ಮೂಲಕ ಸುಷ್ಮಿತಾ ಚಿರಪರಿಚಿತರಾಗಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ಆದರೆ ಈ ಸೆಲೆಬ್ರಿಟಿ ಆದ ಬಳಿಕ ನಾನು ತುಂಬಾ ಕಷ್ಟವನ್ನು ಅನುಭವಿಸಿದೆ. ಸೆಲೆಬ್ರಿಟಿ ಆಗೋದಕ್ಕೆ ಮುಂಚೆ ಅಥವಾ ನಟಿ ಆಗೋದಕ್ಕೆ ಮುಂಚೆ ನಾನು ಪಟ್ಟಂತಹ ಕಷ್ಟಗಳಿಗಿಂತ ಹೆಚ್ಚಾಗಿ ಇತ್ತೀಚೆಗೆ ನಟಿ ಆದ ಬಳಿಕ ನಾನು ಎದುರಿಸ್ತಾ ಇರುವಂತಹ ಸವಾಲುಗಳು ಸಾಕಷ್ಟಿದೆ ಅನ್ನುವ ಬಗ್ಗೆ ಅವರು ಹೇಳಿದ್ದಾರೆ. ಏನೇ ಮಾಡಿದ್ರೂ ಕೂಡ ಯೋಚನೆ ಮಾಡುವ ಹಾಗಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಖುಷಿಯನ್ನು ಹಂಚಿಕೊಳ್ಳೋದಕ್ಕೂ ನಾವು 10 ಬಾರಿ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ. ಒಂದು ಚೆನ್ನಾಗಿರುವಂತಹ ಬಟ್ಟೆ ಹಾಕಿದ್ರೂ ಕೂಡ ಜನ ಪ್ರಶ್ನೆ ಮಾಡ್ತಾರೆ, ಕಾರ್ ತೆಗೆದುಕೊಂಡ್ರೂ ಕೂಡ ಪ್ರಶ್ನೆ ಮಾಡ್ತಾರೆ. ಯಾವುದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ, ನಾವೆಲ್ಲ ಕೂಡ ಅವರ ಹಂಗಿನಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ರೀತಿ ಅವರು ನಮಗೆ ಕಮೆಂಟ್ಗಳನ್ನು ಹಾಕ್ತಾರೆ. ಆ ಕಮೆಂಟ್ಗಳು ಎಷ್ಟರ ಮಟ್ಟಿಗೆ ಮಾನಸಿಕ ಆಘಾತವನ್ನು ಉಂಟು ಮಾಡುತ್ತೆ. ಕೆಲವೊಂದು ಕಮೆಂಟ್ಗಳನ್ನು ಇಗ್ನೋರ್ ಮಾಡಿದ್ರೂ ಕೂಡ ಅವರು ಹಾಕುವ ಕೆಲವೊಂದು ಕಮೆಂಟ್ಗಳು ತುಂಬಾ ನೋವನ್ನು ಉಂಟು ಮಾಡುತ್ತೆ ಅಂತ ನೋವನ್ನು ಸುಷ್ಮಿತಾ ಹಂಚಿಕೊಂಡಿದ್ದಾರೆ. ಈಗ ಈ ನೆಗೆಟಿವಿಟಿನೂ ನನಗೆ ಆ್ಯಕ್ಟ್ರ್ ಆಗೋದಕ್ಕೆ ಆಗಲಿ ಈ ಇಂಡಸ್ಟ್ರಿಗೆ ಬರೋದಕ್ಕಾಗಲಿ ಕಷ್ಟ ಆಗಿಲ್ಲ. ಈ ಕಾಂಟ್ರವರ್ಸಿಸ್ನ ಅಕ್ಸೆಪ್ಟ್ ಮಾಡೋದಿದೆಯಲ್ಲ ಇದು ಕಷ್ಟ ಆಗ್ತದೆ. ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಈ ಇಂಟರ್ವ್ಯೂನಲ್ಲಿ ಒಂದಷ್ಟು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸ್ದೆ ಗೊತ್ತಾ. ಅದನ್ನು ನಾನು ಎಲ್ಲಾದರೂ ಉಪಯೋಗಿಸಿದ್ರೆ ಇಂಗ್ಲೀಷ್ಗೆ ಹುಡ್ದೋಳಂಗೆ ಆಡ್ತಾಳೆ, ಏನು ಅಷ್ಟೊಂದು ಸ್ಟ್ಯಾಂಡರ್ಡಾ, ಹೆಂಗಿದ್ರು ಮಜಾ ಬರ್ತದಲ್ಲೆಲ್ಲ. ಹೆಂಗಿದ್ವಿ ಗುರು, ಆ ಕ್ಯಾರೆಕ್ಟ್ರಲ್ಲಿ ನಾನು ಮೇಕಪ್ಪು ಹಚ್ತಿರ್ಲಿಲ್ಲ, ನೆಟ್ಟಿಗೆ ಬಟ್ಟೆನೂ ಹಾಕ್ತಿರ್ಲಿಲ್ಲ, ಒಳ್ಳೆ ಹೆಂಗೆಂಗೋ ಇರ್ತಿದ್ದೆ. ಯಾಕೆಂದರೆ ಬಡವ್ರ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅಥವಾ ಭಿಕ್ಷುಕರ ಕ್ಯಾರೆಕ್ಟರ್ ಮಾಡ್ತಿದ್ದೆ. ದಟ್ ಡಸಂಟ್ ಮೀನ್ ಇನ್ ರಿಯಲ್ ಲೈಫ್ ಆಲ್ಸೋ ಐ ಶುಡ್ ಬಿ ಲೈಕ್ ದ್ಯಾಟ್. ದೇ ಎಕ್ಸ್ಪೆಕ್ಟ್ ಮೀ ಟು ಬಿ ಲೈಕ್ ದ್ಯಾಟ್. ಇತ್ತೀಚೆಗೆ ಆ ಒಂದು ಸಂದರ್ಶನದಲ್ಲಿ ಅವರು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಾನು ನಟಿಯಾಗೋದಕ್ಕೆ ಮುಂಚೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇನೆ, ನಾನು ನಟಿಯಾಗಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಎಫರ್ಟ್ಗಳನ್ನು ಹಾಕಿದ್ದೇನೆ. ಆದರೆ ಆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ನಾನು ಅನುಭವಿಸ್ತಾ ಇರುವಂಥ ಸವಾಲುಗಳೇ ಹೆಚ್ಚು ಕಷ್ಟ ಅಂತ ನನಗನ್ನಿಸ್ತಾ ಇದೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಟ್ರೋಲ್ಗಳಿರ್ಬೋದು, ಕಮೆಂಟ್ಗಳಿರ್ಬೋದು, ನಾವು ಏನೇ ಮಾತನಾಡಿದ್ರೂ ಕೂಡ ಅದನ್ನು ಟ್ರೋಲ್ ಮಾಡ್ತಾರೆ. ಏನೋ ಒಂದು ರಿಯಾಕ್ಷನ್ ಕೊಟ್ಟರೆ ಇವಳೇನು ದೊಡ್ಡ ನಟಿನ, ಸೂಪರ್ ಸ್ಟಾರ, ಆಕೆ ಏನಂತ ಅಂದ್ಕೊಂಡಿದ್ದಾಳೆ, ಹೀಗೆ ಕೆಟ್ಟದಾಗಿ ಕಮೆಂಟನ್ನು ಹಾಕ್ತಾರೆ. ಹಾಗಾದರೆ ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯನೇ ಇಲ್ವಾ? ಒಬ್ಬ ನಟಿ ಅಂದಾಕ್ಷಣ ಆಕೆ ಎಲ್ಲವನ್ನ ಕೂಡ ಕಳ್ಕೊಂಡ್ಬಿಟ್ಲ? ಹೀಗೆ 10 ಪ್ರಶ್ನೆಗಳನ್ನು ಸುಷ್ಮಿತಾ ಕೇಳಿದ್ದಾರೆ.
ನನಗೆ ಈ ಹಿಂದೆ ಇಷ್ಟು ನೋವಿರಲಿಲ್ಲ, ಆದರೆ ಯಾವಾಗ ನಾನು ನಟಿಯಾದ್ನೋ ಸಾಲು ಸಾಲು ಸವಾಲುಗಳನ್ನು ಎದುರಿಸ್ತಾ ಇದ್ದೀನಿ, ಏನೇ ಮಾಡಿದ್ರೂ ಕೂಡ ಯೋಚನೆ ಮಾಡುವ ರೀತಿ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ನಾನು ಮಜಾ ಭಾರತದಲ್ಲಿ ಹೆಚ್ಚು ಮೇಕಪ್ ಮಾಡ್ಕೊಳ್ತಾ ಇರಲಿಲ್ಲ, ಬಟ್ಟೆ ಕೂಡ ಸರಿಯಾಗಿ ಹಾಕ್ಕೊಳ್ತಾ ಇರಲಿಲ್ಲ, ಯಾಕಂದರೆ ನನ್ನ ಪಾತ್ರಗಳೇ ಹಾಗೆ ಇರ್ತಾ ಇದ್ವು ಅಂತ ಸುಷ್ಮಿತಾ ಹೇಳಿದ್ದಾರೆ. ನಾನು ಬಡವರ ಪಾತ್ರ ಮಾಡಿದ್ದೀನಿ ಅಥವಾ ಭಿಕ್ಷುಕಿ ಪಾತ್ರವನ್ನು ಮಾಡಿದ್ದೀನಿ, ತಲೆ ಕೂದಲೆಲ್ಲ ತೆಗೆದುಕೊಂಡು ಅಭಿನಯಿಸಿದ್ದೀನಿ ಅಂದ ಮಾತ್ರಕ್ಕೆ ನನಗೆ ರಿಯಲ್ ಲೈಫಲ್ಲೂ ಕೂಡ ನಾನು ಹಾಗೇ ಇದ್ದೀನಿ ಅಥವಾ ರಿಯಲ್ ಲೈಫಲ್ಲೂ ಕೂಡ ನಾನು ಬಡತನವನ್ನೇ ಎದುರಿಸ್ತಾ ಇದ್ದೀನಿ, ನನ್ನ ಹತ್ರ ಚೆನ್ನಾಗಿರೋ ಬಟ್ಟೆ ಇಲ್ಲ, ನನಗೆ ಮೇಕಪ್ಗೆ ಬೇಕಾದಂಥ ಐಟಮ್ಸ್ಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇಲ್ಲ ಅಂತ ಜನ ಯೋಚನೆ ಮಾಡ್ತಾರೆ. ಪಾತ್ರನೇ ಬೇರೆ, ನಮ್ಮ ಬದುಕೇ ಬೇರೆ. ಹಾಗಾಗಿ ನಾವೇನಾದರೂ ಚೆನ್ನಾಗಿ ರೆಡಿ ಆದರೆ ಈಕೆಗೆಲ್ಲಿಂದ ದುಡ್ಡು ಬಂತು, ಅವತ್ತವಳು ಆ ಥರ ಇದ್ಲು, ಇವತ್ತು ಈ ರೀತಿ ಬದಲಾಗಿದ್ದಾಳೆ, ಹೀಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕ್ತಾರೆ. ಆದರೆ ಎಲ್ಲರೂ ಕೂಡ ಎದುರಿಗೆ ನೋಡಿದ ರೀತಿ ಅವರ ಬದುಕಿರೋದಿಲ್ಲ. ಅದೊಂದು ಶೋದಲ್ಲಿ ಹೇಗೆ ಬೇಕೋ ಹಾಗೆ ನಾವು ಇರಬೇಕಾಗತ್ತೆ. ಭಿಕ್ಷುಕಿಯ ಪಾತ್ರ ಬಂದಾಗ ಭಿಕ್ಷುಕಿಯ ರೀತಿ ಇರಬೇಕಾಗತ್ತೆ. ಹಾಗಂತ ಮಾತ್ರಕ್ಕೆ ರಿಯಲ್ ಆಗಿ ನಾವು ಹಾಗೇ ಇರ್ತೀವಿ ಅಂತ ಅರ್ಥ ಅಲ್ಲ. ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಪೋಸ್ಟ್ಗಳನ್ನು ನೋಡಿ ನಮ್ಮನ್ನು ಜಡ್ಜ್ ಮಾಡಬೇಡಿ. ಅದರಿಂದ ಎಷ್ಟು ಹರ್ಟ್ ಆಗುತ್ತೆ. ತಿರುಪೆ ಶೋಕಿ ಅಂತ ಕಮೆಂಟನ್ನು ಮಾಡ್ತೀರಿ. ಹೊಸ ಕಾರ್ ತೊಗೊಂಡ್ರೆ, ಮನೆ ತೊಗೊಂಡ್ರೆ, ಏನೇ ತೊಗೊಂಡ್ರೂ ಕೂಡ ಅದನ್ನು ಖುಷಿಯನ್ನು ಹಂಚಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಕೂಡ ನಮಗಿಲ್ಲ ಅನ್ನೋ ಹಾಗಾಗಿದೆ. ಈ ರೀತಿ ಇದ್ದರೆ ಹೇಗೆ? ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಅದು ನಮ್ಮ ಅಪರಾಧ ಅನ್ನೋ ರೀತಿ ಆಗ್ತಾ ಇದೆ. ಹೀಗೆ ಸಾಕಷ್ಟು ಬೇಸರವನ್ನು ಹೊರಹಾಕಿದ್ದಾರೆ. ಅಥವಾ ರಿಯಾಲಿಟಿ ಶೋಸ್ ಇವಾಗ ಏನು ಬೇರೆ ಬೇರೆ ಕಡೆ ಗೆಸ್ಟಾಗಿ ಕರೀತಾರೆ ಗೊತ್ತಾ. ಸೊ ಅಲ್ಲೆಲ್ಲ ಹೋದಾಗ ಒಂದಷ್ಟು ಕಾಸ್ಟ್ಯೂಮ್ಸ್ ಹಾಕಿರ್ತೀವಿ, ಏನೋ ಒಂದು ಮೇಕಪ್ ಮಾಡಿರ್ತೀವಿ, ಒಂದು ಹೇರ್ ಸ್ಟೈಲ್ ಮಾಡಿರ್ತೀವಿ. ದೇ ವಾಂಟ್ ಮೀ ಟು ಬಿ ಸೇಮ್ ಆ್ಯಸ್ ಬಿಫೋರ್. ಉಡ್ತಾನೆ ಬಂದುಬಿಟ್ಟಿತ್ತ ಇವಳಿಗಿದೆಲ್ಲ ನೋಡ್ದಾ, ಅವಾಗೆಲ್ಲ ಬಡವರು ಅದು ಇದು ಎಲ್ಲ ಇಂಟರ್ವ್ಯೂ ಕೊಟ್ಟರು. ಈಗ ನೋಡಿದ್ಯಾ ತಿರ್ಕೆ ಶೋಕಿ ಹೆಂಗಿದೆ ಅಂತ. ನಾನು ಹೊಸ ಕಾರ್ ತೊಗೊಂಡಿದ್ದು ಪೋಸ್ಟ್ ಮಾಡೋದಕ್ಕೆ ನಂಗೆ ಸ್ವಾತಂತ್ರ್ಯ ಇಲ್ಲ. ಕಷ್ಟ ಇತ್ತು ಆವಾಗ, ಬಟ್ ಆಫ್ಟರ್ ದ್ಯಾಟ್ ನಾವು ಉದ್ಧಾರ ಆಗಿದ್ದೀವಿ ಗುರು, ಅದರಲ್ಲೇನು ತಪ್ಪಿಲ್ಲ ಅಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಸೊ ನನಗೆ ಅಫ್ಕೋರ್ಸ್ ಇಂಗ್ಲೀಷ್ ಮೀಡಿಯಮ್ ನಾನು. ಅವ್ರಿಗೆ ಹೆಂಗೆ ಅಂದರೆ ನಾನು ಇಷ್ಟು ದೊಡ್ಡವಳಾಗಿ ಇಷ್ಟೆಲ್ಲ ಶೋಸ್ ಮಾಡಿದ್ರೂ ಕೂಡ ಕಾರ್ ತಗೊಳ್ಳಂಗಿಲ್ಲ ನಾನು. ನಂಗೆ ಆ ಸ್ವಾತಂತ್ರ್ಯ ಇಲ್ಲ, ನನಗೆ ಒಂದು ಮನೆ ತೊಗೊಳ್ಳಂಗಿಲ್ಲ. ದಿ ಕಮೆಂಟ್ ಲೈಕ್ ಅದು ಹೆಂಗೆ ಬಂತು ಅಂತ ಕೇಳ್ತಾರೆ. ಕಮ್ ಆನ್. ಇನ್ನು ಈ ಒಂದು ಸಂದರ್ಶನದಲ್ಲಿ ಬಹುತೇಕ ಅವರು ಇಂಗ್ಲೀಷ್ನಲ್ಲೇ ಮಾತನಾಡಿದ್ದಾರೆ, ಹೆಚ್ಚಿನ ಪದಗಳನ್ನು ಮಾತನಾಡಿದ್ದಾರೆ ಇಂಗ್ಲೀಷ್ನಲ್ಲೇ. ಅದಕ್ಕೂ ಕೂಡ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ. ಈ ಬಗ್ಗೆ ಅದೇ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ, ನಾನು ಈ ರೀತಿ ಇಂಗ್ಲೀಷ್ನಲ್ಲಿ ಪದಗಳನ್ನು ಬಳಸಿದ್ದೀನಿ, ಹಾಗಾಗಿ ನನಗೆ ಒಂದಷ್ಟು ಕಮೆಂಟ್ಗಳು ಬರ್ಬೋದು. ಆಕೆ ಇಂಗ್ಲೀಷ್ಗೆ ಹುಟ್ಟಿದವಳಂತೆ ಆಡ್ತಾಳೆ, ಮಜಾ ಭಾರತದಲ್ಲಿ ಹೇಗಿದ್ಲು, ಇವಾಗ ನೋಡಿ ಈ ರೀತಿ ಮಾತಾಡ್ತಾ ಇದ್ದಾಳೆ, ಹೀಗೆಲ್ಲ ಕಮೆಂಟ್ಗಳು ಬರ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಜನ ಹಾಕುವಂತಹ ಕಮೆಂಟ್ಗಳಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜನ ನಮ್ಮ ವೈಯಕ್ತಿಕ ಬದುಕು ಹಾಗೆಯೇ ನಾವು ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀವಿ ಎರಡೂ ಕೂಡ ಒಂದೇ ರೀತಿ ಜಡ್ಜ್ ಮಾಡ್ತಾರೆ. ಆದರೆ ಅಲ್ಲಿ ಅಭಿನಯ, ಇದು ರಿಯಲ್ ಲೈಫ್ ಅಂತ ಸಾಕಷ್ಟು ಜನ ಅಂದ್ಕೊಳ್ಳೋದೇ ಇಲ್ಲ. ಎಲ್ಲವೂ ಕೂಡ ನಾವು ಅವರ ಅಂಡರಲ್ಲಿ ಇದ್ದೀವಿ, ಅವರೇ ನಮ್ಮನ್ನು ಅನ್ನ ಹಾಕಿ ಸಾಕ್ತಾ ಇದ್ದಾರೆ ಅನ್ನೋ ರೀತಿ ಕಮೆಂಟ್ಗಳನ್ನು ಹಾಕೋದು ಸಾಕಷ್ಟು ನೋವಾಗುತ್ತೆ ಅನ್ನೋ ವಿಚಾರವನ್ನು ಸುಷ್ಮಿತಾ ಹೇಳ್ಕೊಂಡಿದ್ದಾರೆ. ನಿಜಕ್ಕೂ ಸುಷ್ಮಿತಾ ಹೇಳಿರುವಂತಹ ಸಾಕಷ್ಟು ವಿಚಾರಗಳು ನೆಟ್ಟಿಗರು ಗಮನಿಸಬೇಕಾಗಿದೆ. ಯಾಕಂದರೆ ಸಾಕಷ್ಟು ಬಾರಿ ಒಳ್ಳೆಯ ವಿಚಾರಕ್ಕೆ ಕೂಡ ಕೆಟ್ಟದಾಗಿ ಜನ ಕಮೆಂಟನ್ನು ಮಾಡ್ತಾರೆ. ಜನ ಕಮೆಂಟನ್ನು ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ರೈಟ್ಸ್ ಇದೆ ಅಥವಾ ಅವರಿಗೆ ವಾಪಸ್ ಕಮೆಂಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಯಾರೇ ಇರ್ಬೋದು, ಅದು ಸೆಲೆಬ್ರಿಟಿ ಅಥವಾ ಇನ್ಯಾರೋ ಇರ್ಬೋದು, ಸೋಷಿಯಲ್ ಮೀಡಿಯಾ ಅನ್ನೋದು ಯಾರ ಹಕ್ಕು ಕೂಡ ಅಲ್ಲ. ಎಲ್ರಿಗೂ ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ ಅನ್ನೋದೇನೋ ನಿಜ. ಹಾಗಂತ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಈ ರೀತಿ ಬೇಕಾಬಿಟ್ಟಿ ಕಮೆಂಟ್ಗಳನ್ನು ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಆದರೂ ಕೂಡ ಜನ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೇ ಇರೋದು ಮಾತ್ರ ವಿಪರ್ಯಾಸ. Most who fall short in NEET miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ.
ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.